ಜುಲೈ 25ಕ್ಕೆ ಮಹತ್ವದ ಸಭೆ ಇತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರದು. ಬಟ್ ಈಗ ಜುಲೈ 24ರಂದೇ ಸಂಜೆ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ದಿನ ಮುಂಚಿತವಾಗಿ. ಜುಲೈ 25ರ ಬದಲು ಜುಲೈ 24ರಂದೇ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಪ್ರಯಾಣವನ್ನು ಬೆಳೆಸ್ತಾರೆ. ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡಾ ಪ್ರಕರಣ, ಹಾಗೆ MLC ಯಾರ್ಯಾರು ಆಗಬೇಕು ಅನ್ನೋ ಪಟ್ಟಿಯೆಲ್ಲ ಕೂಡ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸುರ್ಜೇವಾಲಾ ಅವರು ಈ ಸಭೆಯನ್ನು ಮಾಡಿಸ್ತಾ ಇದ್ದಾರೆ. 25ನೇ ತಾರೀಕು ನವದೆಹಲಿಯಲ್ಲಿ OBC ಸಮ್ಮೇಳನ ಕಾರ್ಯಕ್ರಮ ಇದೆ. ಕಾಂಗ್ರೆಸ್, ಹಿಂದುಳಿದ ವರ್ಗಗಳ ನಾಯಕತ್ವ ಸಂಬಂಧಪಟ್ಟಂಗೆ ಯಾರ್ಯಾರಿದ್ದಾರೆ, ಸಿದ್ದರಾಮಯ್ಯವರು ಕೂಡ ಆ ಟೀಮಲ್ಲಿದ್ದಾರೆ, ಅವರು ಕೂಡ ಭಾಗಿಯಾಗ್ತಾರೆ. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಕರ್ನಾಟಕ ಕಾಂಗ್ರೆಸ್ನ ಕಸಿವಿಸಿ, ಮುಜುಗರ, ಒಂದಷ್ಟು ಪೆಂಡಿಂಗ್ ವರ್ಕ್ ಎಲ್ಲವನ್ನೂ ಮುಗಿಸಿಕೊಳ್ಳುವ ಸಾಧ್ಯತೆ ಇದೆ. ಯಾಕೆಂತಂದರೆ MLCಗಳು ನೇಮಕ ಮಾಡಬೇಕು, ಅದು ಪೆಂಡಿಂಗ್ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ನೇಮಕ ಮಾಡಬೇಕು, ಪೆಂಡಿಂಗ್ ಇದೆ. ಹಾಗಾಗಿ ಅದು ಮೂಡಾದೇನು ದೊಡ್ಡದೇನೋ ಹೈಕಮಾಂಡ್ ಅವರೇನೋ ಸನ್ಮಾನ ಮಾಡಿ ಇದು ಮಾಡ್ತಾರೆ ಅಂತೇನಿಲ್ಲ. ಲೈಕ್ ಈಗ ಬೇಕಾಗಿರೋದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕಾಯ್ತಿರೋದು MLC ಯಾರು, ನಿಗಮ ಮಂಡಳಿ ಯಾರಿಗೆ ಸಿಗುತ್ತೆ ಅಂತ. ಸೊ ಸದ್ಯದ ಸನ್ನಿವೇಶದಲ್ಲಿ ಅದು ಫೈನಲ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ನೋಡಬೇಕೇನಾಗುತ್ತೆ ಅಂತ. ಹಾಗಾಗಿ ಗುಡ್ ಫ್ರೈಡೇ ಯಾರಿಗೆ, ಶುಭ ಶುಕ್ರವಾರ ಯಾರಿಗೆ ಅನ್ನೋ ದಾಟಿಯ ಕಾರ್ಯಕ್ರಮ ಇದು. ನಿಮ್ಮ ಪ್ರಕಾರ ಶುಭ ಶುಕ್ರವಾರ ಯಾರಿಗೆ, ಯಾರು MLC ಆಗ್ಬೋದು, ಯಾರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗ್ಬೋದು, ಹಾಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಗುಡ್ ಫ್ರೈಡೇ ಯಾರಿಗೆ? ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಧನ್ಯವಾದ. ಮತ್ತು ಇಷ್ಟೊಂದು ತಡ ಯಾಕೆವಲ್ಲ ನೇಮಕ ಮಾಡೋಕ್ಕೆ? ಏನು ನೆಕ್ಸ್ಟು ಯಾರೋ ಸರ್ಕಾರ ಬಂದು ನಾನು ಬಿಟ್ಕೊಡ್ತಾರೆ ಅವ್ರಿಗೆ, ನೀವು ನಿಗಮ ಮಂಡಳಿ ಲೇಟಾಗಿ ನೇಮಕ ಮಾಡಿದಿರಿ, ಕಂಟಿನ್ಯೂ ಮಾಡಿ ನಿಮ್ಮವ್ರನ್ನ ಅಂತ. ಸೊ ಹಾಗಾಗಿ ಕಾರ್ಯಕರ್ತರಿಗೆ, ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಆಯಾ ಪಾರ್ಟಿಯವರು. ಕಳೆದ ಬಾರಿ ಕೂಡ ಒಂದು 5-6 ಮಂತ್ರಿಗಿರಿ ಖಾಲಿ ಉಳಿಸ್ಕೊಂಡಿದ್ರು BJP ಅವರು. ನಿಗಮ ಮಂಡಳಿ ನೇಮಕನ ತಡ ಮಾಡಿದರು, ಏನೇನೋ ಮಾಡ್ಕೊಂಡಿದ್ರು. ಹಾಗಾಗಿ ಆ BJP ಅವರು ಹಂಗೆ ಅಂದರೆ ಕಾಂಗ್ರೆಸ್ಸು ಅದೇ ಥರ ತಡ ಮಾಡ್ತಾ ಇದ್ದಾರೆ ಕೆಲವೊಂದು ವಿಷಯದಲ್ಲಿ. ಗೊತ್ತಿಲ್ಲ. ನಿಗಮ ಮಂಡಳಿ ನೇಮಕ ಹಾಗೆ MLC ಈ ಸಂಬಂಧಪಟ್ಟಂಗೆ ನೋಡೋದಾದರೆ ಯಾರ್ಯಾರು ಕಾಂಗ್ರೆಸ್ ಪಾರ್ಟಿಲಿ ಅವಕಾಶ ಆಗಬೇಕು MLC ಆಗಲಿಕ್ಕೆ, ಹಾಗೆ ನಿಗಮ ಮಂಡಳಿ ಯಾರ್ಯಾರಿಗೆ ಅವಕಾಶ ಸಿಗಬೇಕು ಅಂತ ತಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.